हाय फ्रेंड्स, वेलकम बैक टू मೈ ಚಾನೆಲ್। ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ರೀತಿಯಾದ 2 ಟೈಪ್ಸ್ ಬೀಡ್ಸ್ ಕಾಪರ್ ಬೀಡ್ಸ್ ಅನ್ನು ಬಳಸ್ಕೊಳ್ತಾ ಇದೀನಿ। ಈ ಕಾಪರ್ ಬೀಡ್ಸ್ ಬಂದು ಕಲರ್ ಹೋಗೋದಿಲ್ಲ, ಕಲರ್ ಹೋಗೋ ಬೀಡ್ಸ್ ಇದಾವೆ। ಇದು ಕಾಪರ್ ಬೀಡ್ಸ್ ಬಂದು ಕಲರ್ ಹೋಗೋದಿಲ್ಲ। ನಾನು ಈ ಡಿಸೈನ್ ಗೋಸ್ಕರ 6 ಎಳೆ ಸಿಲ್ಕ್ ಥ್ರೆಡ್ ನ ದಾರನ ತಗೊಂಡಿದ್ದೀನಿ। 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ। ಬರೀ 2 ಸ್ಟೆಪ್ಸ್ ಅಲ್ಲೇ ಈಸಿಯಾಗಿ ಡಿಫರೆಂಟ್ ಆಗಿ ಒಂದು ಡಿಸೈನ್ ನ ಹಾಕೋಬಹುದು। ಅಂದ್ರೆ ಈ ಡಿಸೈನ್ ನ ನೀವು ಖಂಡಿತ ಟ್ರೈ ಮಾಡಿ। ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ। ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ। ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಮೊದಲಿಗೆ ಈ ರೀತಿಯಾಗಿ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ। ಲಾಕ್ ಮಾಡಿದ ಆದ್ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಅನ್ನ ಮಾಡ್ಕೊಳ್ತಾ ಇದೀನಿ। ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ತಾ ಇದೀನಿ। ಡಿಸ್ಟರ್ಬೆನ್ಸ್ ಏನಾದ್ರೂ ಇದ್ರೆ ಅದರ ಕಡೆ ಗಮನ ಕೊಡದೆ ನಾನು ಏನ್ ಹೇಳ್ತಾ ಇದೀನಿ ಅದರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಆಗ ಡಿಸೈನ್ ಅರ್ಥ ಆಗುತ್ತೆ। ಈ ರೀತಿಯಾಗಿ ಡಬಲ್ ಲಾಕ್ ಮಾಡಿದ ಆದ್ಮೇಲೆ ನಾನು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದೀನಿ। ಈ ರೀತಿಯಾದ ಬೀಡ್ ಅಂತಾನೆ ಅಲ್ಲ, ಈ ಪ್ಲೇಸ್ಗೆ ರೋಸ್ ಬೀಡ್ ಬರುತ್ತಲ್ವಾ, ಅದನ್ನ ಬಳಸಲು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಗೆಟಪ್। ನನ್ನ ಹತ್ರ ಕಾಪರ್ ಬೀಡ್ಸ್ ಅಲ್ಲಿ ಈ ಬೀಡ್ಸ್ ಅವೈಲೇಬಲ್ ಇದ್ದಿದ್ರಿಂದ ನಾನು ಇದನ್ನ ಯೂಸ್ ಮಾಡ್ತೀನಿ। ಬೀಡನ್ನ ಆಡ್ ಮಾಡ್ಕೊಂಡು ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಅದನ್ನ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್, ಈ ತರ ನಾನು ಡಬಲ್ ಲಾಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ। ಹೀಗೆ ಡಬಲ್ ಲಾಕ್ ಅನ್ನ ಮಾಡಿದಾದ್ಮೇಲೆ ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಮತ್ತೆ ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ। ಮತ್ತೆ ಒಂದು ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಮತ್ತೆ ನೋಡಿ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ಪ್ರತಿಯೊಂದು ಸರಿನೂ ನಾವು ಡಬಲ್ ಲಾಕ್ ಅನ್ನೇ ಮಾಡ್ಕೋಬೇಕು ಈ ಡಿಸೈನ್ಗೆ। ಇದು ಎಸ್ಪೆಷಲಿ ಇದು 2 ಬೀಡ್ಸ್ ಇಂದ ಬರುತ್ತೆ, 2 ಬೀಡ್ಸ್ 2 ಆರ್ಚಸ್ ಆ ರೀತಿಯಾಗಿ ಬರುತ್ತೆ। ನೆಕ್ಸ್ಟ್ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ। ಇಲ್ಲಿ ನಾನು 6 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ। 1 2 ಆಯ್ತು, 3 4 5 6 ಈ ರೀತಿಯಾಗಿ ನಾನು 6 ಚೈನ್ಸ್ ಅನ್ನ ಹಾಕೊಂಡಿದ್ದಾದ್ಮೇಲೆ ನಾನು ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಲಾಕ್ ಮಾಡ್ತಿಲ್ಲ, ಲಾಕ್ ಮಾಡದೆ ಈ ರೀತಿಯಾಗಿ 4 ಚೈನ್ಸ್ ಗ್ಯಾಪ್ ಅಷ್ಟು ನಾನು ಗ್ಯಾಪ್ ಅಲ್ಲಿ 4 ಚೈನ್ಸ್ ಗ್ಯಾಪ್ ಅಲ್ಲಿ ಈ 6 ಚೈನ್ಸ್ ಅನ್ನ ನೀಟಾಗಿ ಈ ರೀತಿಯಾಗಿ ಲಾಕ್ ಮಾಡ್ತಿದ್ದೀನಿ। ಆಗ ನೋಡಿ ಈ ರೀತಿಯಾಗಿ ಆರ್ಚ್ ಬರುತ್ತೆ। ನೆಕ್ಸ್ಟ್ ಇನ್ನೊಂದು ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ನೋಡಿ ಈ ರೀತಿಯಾಗಿ 6 ಚೈನ್ಸ್ ಅನ್ನ 4 ಚೈನ್ಸ್ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೊಂಡು ಮತ್ತೆ ಡಬಲ್ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಇನ್ನೂ ಒಂದ್ಸರಿ 6 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ। 1 2 3 4 5 6 ನೆಕ್ಸ್ಟ್ 6 ಚೈನ್ಸ್ ಅನ್ನ ಹಾಕೊಂಡು ಇದನ್ನ ಸಹ 4 ಚೈನ್ಸ್ ಗ್ಯಾಪ್ಗೆ ಈ ರೀತಿಯಾಗಿ ಮಾಡ್ಕೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ಲಾಕ್ ಮಾಡಿದ ಆದ್ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ಎಲ್ಲ ಕಡೆನೂ ಡಬಲ್ ಟೈಮ್ ಲಾಕ್ ಈಸ್ ಕಂಪಲ್ಸರಿ। ನೋಡಿ ಈ ರೀತಿಯಾಗಿ 2 ಟೈಮ್ಸ್ 6 ಚೈನ್ಸ್ ಅನ್ನ ಹಾಕೊಂಡಿದ್ದಾದ್ಮೇಲೆ ನಾನು ನೆಕ್ಸ್ಟ್ 2 ಬೀಡ್ಸ್ ಅನ್ನ ಆಡ್ ಮಾಡ್ಕೊಳ್ತೀನಿ। ಈಗ ಒಂದನೇ ಬೀಡನ್ನ ಥ್ರೆಡ್ ಗೆ ಆಡ್ ಮಾಡ್ಕೊಳ್ತಾ ಇದ್ದೀನಿ। ಆಡ್ ಮಾಡಿದಾದ್ಮೇಲೆ ಲಾಕ್ ಮಾಡ್ಕೊಂಡು ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ಲಾಕ್ ಮಾಡಿದಾದ್ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ನೆಕ್ಸ್ಟ್ ಥ್ರೆಡ್ ಅನ್ನ ಹೊರಗಡೆ ಎಳೆದು ಮತ್ತೆ ಇನ್ನೂ ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ। ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಅದನ್ನ ಸಹ ನಾನು 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ಇದೇ ರೀತಿ ನಾವು 2 ಟೈಮ್ಸ್ ಬೀಡನ್ನ ಡಬಲ್ ಲಾಕ್ ಮಾಡ್ಕೊಳ್ತಾ 2 ಟೈಮ್ಸ್ 6 ಚೈನ್ಸ್ ಅನ್ನ ಈ ರೀತಿಯಾಗಿ 4 ಚೈನ್ಸ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತಾ ನಾವು ಪೂರ್ತಿ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೋಬೇಕು। ಡಬಲ್ ಟೈಮ್ ಲಾಕ್ 1 ಬೀಡ್, ಡಬಲ್ ಟೈಮ್ ಲಾಕ್ 1 ಬೀಡ್, 2 ಬೀಡ್ಸ್ ಆದ್ಮೇಲೆ ಡಬಲ್ ಟೈಮ್ ಲಾಕ್ ಮಾಡಿದಾದ್ಮೇಲೆ 6 ಚೈನ್ಸ್ ಹಾಕೊಂಡು 4 ಚೈನ್ಸ್ ಗ್ಯಾಪ್ಗೆ ಲಾಕ್ ಮಾಡಿ ಮತ್ತೆ ಇನ್ನೊಂದು ಟೈಮ್ ಲಾಕ್ ಮಾಡಿದಾದ್ಮೇಲೆ ಮತ್ತೆ 6 ಚೈನ್ಸ್ 4 ಚೈನ್ಸ್ ಗ್ಯಾಪ್ಗೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಲಾಕ್ ಮಾಡಿ 2 ಬೀಡ್ಸ್ ಇದೇ ರೀತಿ ನಾವು ಕಂಟಿನ್ಯೂಷನ್ ಮಾಡ್ಕೋಬೇಕು। ಎಂಡಿಂಗ್ ಅಲ್ಲೂ ಸಹ ಈ ರೀತಿಯಾಗಿ 2 ಬೀಡ್ಸ್ ಅಥವಾ ಎಂಡಿಂಗ್ ಅಲ್ಲಿ ಏನ್ ಬರುತ್ತೋ ಚೈನ್ಸ್ ಬಂದ್ರೆ ಚೈನ್ಸ್ ಅನ್ನ ಲಾಸ್ಟ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಬೀಡ್ಸ್ ಬಂದ್ರೆ ಬೀಡ್ಸ್ ಅನ್ನ ಲಾಸ್ಟ್ ಮಾಡ್ಕೊಳ್ಳಿ। ಇದು ಬೇಸ್ ಲೈನ್ ಇಷ್ಟೇ। ಬನ್ನಿ ಸೆಕೆಂಡ್ ಸ್ಟೆಪ್ ಫೈನಲ್ ಸ್ಟೆಪ್ಗೆ ಹೋಗೋಣ। ನೋಡಿ ನಾನು ನೆಕ್ಸ್ಟ್ ಸ್ಟೆಪ್ ಗೋಸ್ಕರ ಬೇರೆ ಕಲರ್ ಥ್ರೆಡ್ ಅನ್ನ ತಗೊಳ್ತಾ ಇದ್ದೀನಿ। ನೀವು ಸೇಮ್ ಕಲರ್ ಅನ್ನ ಸಹ ತಗೋಬಹುದು। ನೋಡಿ ನಾನು ಈ ರೀತಿಯಾಗಿ ಥ್ರೆಡ್ ಅನ್ನ ಈ ಡಬಲ್ ಟೈಮ್ ಲಾಕ್ ಏನ್ ಮಾಡಿದ್ದೆ ಅದ್ರ ಮಧ್ಯೆಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ।
ಲಾಕ್ ಮಾಡಿದ್ದಾದ್ಮೇಲೆ ಈಗ ನಾನು 1 2 3 4 5 ಈ ರೀತಿಯಾಗಿ 5 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 5 ಚೈನ್ಸ್ ಅನ್ನ ಹಾಕೊಂಡು ನೋಡಿ ಈ ಬೀಡ್ ಸುತ್ತ ಬರೋ ತರ ಮಾಡ್ಕೊಂಡು ಇಲ್ಲೇನು ನಾನು ಡಬಲ್ ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ ಅದ್ರ ಮಧ್ಯೆಗೆ ನಾನು ಈ 5 ಚೈನ್ಸ್ ಅನ್ನ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಮತ್ತೆ 5 ಚೈನ್ಸ್ 1 2 3 4 5 ಮತ್ತೆ 5 ಚೈನ್ಸ್ ಅನ್ನ ಹಾಕೊಂಡು ಮತ್ತೆ ಈ ರೀತಿಯಾಗಿ ಬೀಡ್ ಸುತ್ತು ಬರೋ ತರ ಮಾಡ್ಕೊಂಡು ಡಬಲ್ ಟೈಮ್ ಲಾಕ್ ಏನ್ ಮಾಡಿದ್ದೆ ಅದ್ರ ಮಧ್ಯೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ನಾನು 5 ಚೈನ್ಸ್ ಹಾಕೊಂಡಿದ್ದೀನಿ ಇಲ್ಲಿಗೆ ನಾನು ಕುಚ್ಚನ್ನ ಕಟ್ಕೊಳ್ತೀನಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಡಬಲ್ ಕುಚ್ಚು ಡಬಲ್ ಆರ್ಚ್ ಡಿಫ್ರೆಂಟ್ ಆಗಿ ಕಾಣುತ್ತೆ. ಈಗ ನಾನು ಏನ್ ಮಾಡ್ತಿದ್ದೀನಿ ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ. ಇಲ್ಲಿಂದಾನೆ ಡೈರೆಕ್ಟ್ ಆಗಿ ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ 5 ಚೈನ್ಸ್ ಏನ್ ಹಾಕೊಂಡಿದೀನಿ ಅಲ್ಲಿಂದ ಹೊರಗಡೆ ಎಳೆದು ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಇಲ್ಲಿ 3 ಲೂಪ್ಸ್ ಏನ್ ಕಾಣಿದೆ ಅವೆಲ್ಲಾನು ಒಂದು ಮಾಡ್ಕೊಂಡು ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಈ 3 ಚೈನ್ಸ್ ಅನ್ನ ಈ ರೀತಿಯಾಗಿ ಒಂದು ಮಾಡ್ಕೊಂಡ್ರೆ ಒಂದು ಹಾಫ್ ಡಬಲ್ ಕ್ರೋಶೆ ಆಗತ್ತೆ. ಇದೇ ರೀತಿ ನಾನು ಸ್ಟಾರ್ಟಿಂಗ್ ಅಲ್ಲಿ 4 ಹಾಫ್ ಡಬಲ್ ಕ್ರೋಶಸ್ ನ ಮಾಡ್ಕೊಳ್ತೀನಿ. ಒಂದಾಗಿದೆ, ಎರಡಾಗಿ, ಮೂರನೇದಾಗಿದೆ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು 6 ಚೈನ್ಸ್ ಇಂದ ಹೊರಗಡೆ ಎಳೆದು ಈ 3ಅನ್ನ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆ. ನೀವು 5 ಅಥವಾ 4 ಸಾಕು ಅನ್ಸುತ್ತೆ. ನಾನು 4 ಹಾಕೊಂಡು 5ಅನ್ನ ಸಹ ಹಾಕೋಬಹುದು. ಟೋಟಲಿ 5 5 10 ಇಲ್ಲ 4 4 8 ಆ ರೀತಿ ಹಾಕೋಬಹುದು. ಈಗ ನಾನು 4 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡ್ ಅನ್ನ ಆಡ್ ಮಾಡ್ಕೊಳ್ತಿದ್ದೀನಿ. ಈ ಬೀಡ್ ಪ್ಲೇಸ್ಗೆ ನೀವು ಲೀಫ್ ಬೀಡ್ ಸಹ ಆಡ್ ಮಾಡ್ಕೋಬಹುದು. ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಬೀಡ್ ಅನ್ನ ಲಾಕ್ ಮಾಡ್ತಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಈ 3ಅನ್ನ ಒಂದು ಮಾಡ್ಕೊಂಡು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡು ಇದೇ ರೀತಿ ನಾನು ನೆಕ್ಸ್ಟ್ ಸಹ 4 ಹಾಫ್ ಡಬಲ್ ಕ್ರೋಶಸ್ ನ ಮಾಡ್ಕೊಳ್ತೀನಿ. ಒಂದಾಯ್ತು, ಎರಡಾಯ್ತು, ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು 6 ಚೈನ್ಸ್ ಇಂದ ಹೊರಗಡೆ ಎಳೆದು ಈ 3ಅನ್ನ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಈ ರೀತಿಯಾಗಿ ನೋಡಿ ನಾನು ಒಂದು ಕ್ಯೂಟ್ ಸಿಂಪಲ್ ಆಗಿರೋ ಆರ್ಚ್ ಒಂದು ರೆಡಿ ಆಯ್ತು. ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ 4 ಬೀಡು 4 ಹಾಫ್ ಡಬಲ್ ಕ್ರೋಶಸ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಏನ್ ಡಬಲ್ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲಿಗೆ ನಾನು ಇದನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಒಂದು ಆರ್ಚ್ ರೆಡಿ ಆಗುತ್ತೆ. ನಾನು ಡಬಲ್ ಕಲರ್ ಹಾಕಿ ತೋರಿಸ್ತಿದ್ದೀನಿ. ನೀವು ಸಿಂಗಲ್ ಕಲರ್ ಅಲ್ಲಿ ಸಹ ಹಾಕೋಬಹುದು. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ ಇಲ್ಲಿಂದ ಹೊರಗಡೆ ಎಳೆದು 3ಅನ್ನ ಒಂದು ಮಾಡ್ಕೊಂಡ್ರೆ ಒಂದು ಹಾಫ್ ಡಬಲ್ ಕ್ರೋಶೆ ಆಗತ್ತೆ. ಈ ರೀತಿಯಾಗಿ ನಾನು 4 ಹಾಫ್ ಡಬಲ್ ಕ್ರೋಶಸ್ ನ ಹಾಕೊಳ್ತೀನಿ. 1 2 3 4 ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು 6 ಚೈನ್ಸ್ ಇಂದ ಹೊರಗಡೆ ಎಳೆದು ಈ 3ಅನ್ನ ಒಂದು ಮಾಡ್ಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗತ್ತೆ. ಈಗ ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ಗೆ. ಮತ್ತೆ ಡೈರೆಕ್ಟ್ ಆಗಿ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಆ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಈ ರೀತಿಯಾಗಿ 3ಅನ್ನ ಒಂದು ಮಾಡ್ಕೊಂಡ್ರೆ ಹಾಫ್ ಡಬಲ್ ಕ್ರೋಶಸ್ ಆಗತ್ತೆ. ಈಗ ಟೋಟಲಿ 8 ಹಾಫ್ ಡಬಲ್ ಕ್ರೋಶಸ್ ನ ಹಾಕೊಳ್ತಾ ಇದ್ದೀನಿ. ಬೀಡ್ ಆಡ್ ಮಾಡಿದ್ದಾದ್ಮೇಲೆ ಮತ್ತೆ 4 ಹಾಫ್ ಡಬಲ್ ಕ್ರೋಶಸ್ ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಮತ್ತೆ ಅದನ್ನ ಈ ಡಬಲ್ ಕ್ರೋಶೆ ಏನಿದೆ ಅದ್ರ ಮಧ್ಯೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಗ ಈ ರೀತಿಯಾಗಿ 2 ಮಿನಿಯಾಗಿ ಒಂದು ಆರ್ಚಸ್ ರೆಡಿ ಆಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಡಿಸೈನು. ಸಿಂಪಲ್ ಆಗಿ ಬೇಕಂದವರು ಆರಾಮಾಗಿ ಡಿಸೈನ್ ನ ನಿಮ್ ಸೀರೆಗೆ ಹಾಕೋಬಹುದು. ಮತ್ತೆ 5 ಚೈನ್ಸ್ ಹಾಕಿ ಇಲ್ಲಿ ಏನು ಡಬಲ್ ಬೀಡ್ ಮಧ್ಯದಲ್ಲಿ ಡಬಲ್ ಲಾಕ್ ಮಾಡಿದ್ದೆ ಅದ್ರ ಮಧ್ಯೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 5 ಚೈನ್ಸ್ ಹಾಕೊಂಡು ಇದೇ ರೀತಿ ನಾವು ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ನಾನು ಆಲ್ರೆಡಿ ಕುಚ್ಚ ಹಾಕಿಟ್ಕೊಂಡಿದ್ದೆ. ನೋಡಿ ಇಲ್ಲಿ 5 ಚೈನ್ಸ್ ಲಾಕ್ ಮಾಡಿದಾದ್ಮೇಲೆ ಮತ್ತೆ 5 ಚೈನ್ಸ್ ಹಾಕೊಂಡು ಈ ಡಬಲ್ ಕ್ರೋಶೆ ಮಧ್ಯೆ ಡಬಲ್ ಚೈನ್ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನು ಹೊರಗಡೆ ಎಳೆದು ಲಾಕ್ ಮಾಡ್ಕೊಂಡಿದೀನಿ. ಇಲ್ಲಿ ನೋಡಿ ಪುಟ್ಟದಾದ ಕುಚ್ಚನ್ನ ಕಟ್ಕೊಂಡಿದೀನಿ. 77 ದಾರ ಡಬಲ್ ಮಾಡಿ 147 ದಾರ ಕುಚ್ಚಾಗಿ ಕಟ್ಕೊಂಡಿದೀನಿ. ಮತ್ತೆ ನೋಡಿ ಈ ರೀತಿಯಾಗಿ ಫೈನಲ್ ಲುಕ್ ಬರುತ್ತೆ. ನಾನು ವಿಡಿಯೋ ಮಾಡಿ ಕುಚ್ಚು ಕಟ್ಟೋದಕ್ಕೆ ತುಂಬಾ ಸಮಯ ತಗೊಳುತ್ತೆ. ಅದಕ್ಕೋಸ್ಕರ ನಾನು ಮುಂಚೆನೆ ಹಾಕಿಟ್ಕೊಂಡಿರ್ತೀನಿ. ನೋಡಿ ತುಂಬಾ ಚೆನ್ನಾಗಿ ಒಂದು ಕ್ಯೂಟ್ ಆಗಿರೋ ಡಿಸೈನ್ ಸಿಂಪಲ್ ಆಗಿ ರೆಡಿ ಆಗಿದೆ.
ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರಿದೆ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.